ಈಗ ಏನ್ ಮಾಡ್ಬೇಕು ಸರ್, ಮೊದಲನೇ ದಿವಸ ಫಸ್ಟ್ ನೀವು ಮರಿ ಖರೀದಿ ಮಾಡ್ಕೊಂಡ್ ಬರ್ತೀರಿ ಸರ್. ನಾನು ನಿಮ್ಗೆ ಮೊದಲನೇ ದಿವಸ ಹೇಳ್ಬಿಡ್ತೇನೆ ಸರ್. ಓಕೆ ಸರ್, ಓಕೆ. ಮರಿ ಖರೀದಿ ಮಾಡ್ಕೊಂಡು ಮನೆಗೆ ತಗೊಂಡ್ ಬರ್ತೀರಿ. ಮನೆಗೆ ತಂದ ಕೂಡಲೇ ಏನ್ ಮಾಡ್ರಿ ನೀವು ಫಸ್ಟ್ ಮರಿಗಳಿಗೆ ಫಾರ್ಮಿಗಳಿಗೆ ಮರಿ ಹಾಕಿರಪ್ಪ ಅಂತಂದ್ರೆ ಫಸ್ಟಿಗೆ ಅವಕ್ಕೆ ಸಣ್ಣ ಮಗು ಹುಟ್ಟಿದಾಗ ಯಾವ ತರ ಪಾಲನೆ ಪೋಷಣೆ ಮಾಡ್ತಾರಲ್ಲ, ಒಂದು ಮಿದು ಅರಿಬ್ಯಾಗ ಹಾಕೊಂಡು ಬೆಚ್ಚಗೆ ಇಡ್ತಾರಲ್ಲ, ಆ ಟೈಪ್ ನಾವು ಮರಿಗಳನ್ನ ಪಾಲನೆ ಮಾಡ್ಬೇಕ್ರಿ. ಪಾಲನೆ ಪೋಷಣೆ ಮಾಡೋದು ಸಣ್ಣ ಮಗು ರೀ, ಅದ ಮರಿ ತಂದಾಗ್ರಿ, ಅದು ಮರಿ ದೊಡ್ಡದ ಇರ್ಲಿ, ಅದು ನಮ್ಮ ಮನಿಗೆ ಬಂದೈತಪ್ಪ ಅಂದ್ರೆ ನಮ್ಮ ಫಾರ್ಮ್ ಬಂದೈತಪ್ಪ ಅಂತಾರೆ ಅಂತ ಅದು ಸಣ್ಣ ಕೂಸ್ರಿ, ಎಳಿ ಕಳಲ್ಲ ಅಂತೀವ್ರಿ ನಾವು. ಆ ತರ ಇರ್ತೈತ್ರಿ ಅದ್ರ ಮನಸ್ಥಿತಿ. ಆ ಟೈಮ್ನಾಗ ಏನ್ ಮಾಡ್ಬೇಕು ನೀವು, ಫಸ್ಟಿಗೆ ಮರಿ ಬಂದ ಕೂಡಲೇ ಅದಕ್ಕೆ ಸ್ವಲ್ಪ ಬೆಲ್ಲದ ನೀರು, ಗ್ಲುಕೋಸ್ ಪೌಡರ್, ಸ್ವಲ್ಪ ನೀರ ಹಾಕಿ ಇಟ್ಟು ಬಿಡುದ್ರಿ. ಅದನ್ನ ಕುಡಿತಪ್ಪ ಅಂತಾರೆ ಏನತ್ತಲ್ಲ, ಅದು ಅದಕ್ಕೊಂದು ಸ್ಟೆಮಿನಾ ಕೊಟ್ಟಂಗ ಬಿಡು. ಸ್ಟೆಮಿನಾ ಕೊಟ್ಟಂಗ ಏಪಟ್ಟಪ್ಪ ಅಂದ್ರೆ ಏನತ್ತಲ್ಲ, ನೀವು ಅವತ್ತೊಂದ್ ದಿವ್ಸ ಏನತ್ತಲ್ಲ ಸ್ವಲ್ಪ ಹೊಟ್ಟ ಹಸಿ ಮೇವು ಜಾಸ್ತಿ ಕೊಡಾಕ್ ಹೋಗ್ಬಾರ್ದ್ರಿ. ಸ್ವಲ್ಪ ಹೊಟ್ಟು ಹಾಕಿ ಅದಕ್ಕೆ ಸಾಯಂಕಾಲ ಹೊತ್ತು ಹೊಟ್ಟು ಹಾಕಿ ಮಾರನೇ ದಿವಸ ಏನತ್ತಲ್ಲ ನೀವು ಜಂತಿನ ಔಷಧ ಕೊಡ್ಬೇಕ್ರಿ. ಮತ್ತೆ ಇನ್ನೂ ಒಂದ್ಸರ ಜಂತಿನ ಔಷಧ ಕೊಡೋದು ಯಾವ ತರ ಆದಪ್ಪ ಅಂತಂದ್ರೆ, ಮರಿಗೋಳ ನೀವು ಒಂದು ಫಾರ್ಮ್ ಜಂತಿನ ಔಷಧ ಕೊಡಾಕತ್ತೀರಪ್ಪ ಅಂತಂದ್ರೆ ಅಂತಲ್ಲ, ಒನ್ ಬೈ ಒನ್ ಇಬ್ರು ಇದ್ರಿಪ್ಪ ಅಂತಾರೆ ಏನತ್ತಲ್ಲ, ಒಂದನ್ನ ಮರಿ ಕೊಟ್ಟ ಒಂದ್ ಕಡೆ ಕಾಣೆ ಮಾಡ್ಕೊಂಡ ಆ ಕಡೆ ಹಾಕಾಕ ನೀವು ವ್ಯವಸ್ಥೆ ಮಾಡ್ಕೋಬೇಕು ಸರ್. ನಮ್ ಫ್ರೆಂಡ್ ಒಬ್ಬ ಹಿಂಗ ಲಾಸ್ಟ್ ಟೈಮ್ ಏನ್ ಮಾಡಿದ್ಪ ಅಂತಂದ್ರೆ, ಜಂತಿನ ಔಷಧ ಕೊಟ್ಟ 2 ml ಕುಡಿದೋಗಿ ಡಬಲ್ ಡೋಸ್ ಆಗಿಬಿಡ್ತೀರಿ ಒಂದು ಮರಿಗೆ. ಡಬಲ್ ಡೋಸ್ ಆಗೋದ್ರಿಂದ ಏನಾಗ್ಬಿಡುತ್ತೆ, ಆಟೋಮೆಟಿಕ್ ಕಾಣ್ ಹೋಗ್ಬಿಡುತ್ತೆ ಸರ್. ಅದಕ್ಕೆ ಸೈಡ್ ಎಫೆಕ್ಟ್ ಅದು ಲೇಟ್ ಆಗಂಗಿಲ್ಲ ಸರ್. ಜಂತಿನ ಔಷಧ ಅಷ್ಟು ಸ್ಟ್ರಾಂಗ್ ಇರ್ತದೆ. ಅದು ಒಂದು ಮರಿ ಹೋಗಿ ಶರೀರದಾಗಿಂದ ಎಲ್ಲಾ ತೊಳೆದು ಹೊಲಸೆಲ್ಲ ಹೋಗ್ಬೇಕಂದ್ರೆ ಏನತ್ತಲ್ಲ ಅಷ್ಟ ಸರಳ ಇರಂಗಿಲ್ಲ. ಜಂತಿನ ಔಷಧ ಅದೇ ತರ ಇರ್ತದ್ರಿ. ಆ ಜಂತಿನ ಔಷಧ ನೀವು ಕೊಡುವಾಗ ಏನತ್ತಲ್ಲ, ನೀವು ಒಬ್ಬರೇ ಇದ್ರಿಪ್ಪ ಅಂದ್ರೆ ಏನಂತ ಒಂದ್ ಮಾರ್ಕರ್ ಮಾಡಿ ಗುರ್ತಾ ಮಾಡ್ಕೊಂಡ್ ಕಿಸಿಂದ ಒಂದ್ ಮರಿ ಕೊಟ್ಟ ಅದನ್ನ ಮರಿ ಕೊಟ್ಟದನ್ನ ಮಾರ್ಕ್ ಮಾಡಿ ಬಿಟ್ರಿ, ನಿಮ್ಗೆ ಅದು ಐಡಿಯಾ ಬಂದ್ಬಿಡ್ತೈತ್ರಿ. ಮತ್ತೆ ಇಲ್ಲಪ್ಪ ನೀವು ಮಾರ್ಕು ಮಾಡ್ಲಿ ಏನು ಮಾಡ್ಲಿಲ್ಲ ಅಂದ್ರೆ ಅದು ಮರಿ ಈಚ ಕಡೆ ಜಂತಿನ ಔಷಧ ಹಾಕಿ ಬಿಟ್ಟಿರ್ತೀರಿ, ಗಸನ 2 ಮರಿ ತಗೊಳೋಗ ಹೋಗಿ ಆಚ ಕಡೆ ಸೇರಿಪ್ಪ ಅಂತಂದ್ರೆ ಏನತ್ತಲ್ಲ ಅದಕ್ಕೆ ಡಬಲ್ ಡೋಸ್ ಆಗಿಬಿಡೋದ್ರಿ. ಡಬಲ್ ಡೋಸ್ ಆತರ ಅದು ಇಫೆಕ್ಟ್ ಹಾಕತ್ರಿ. ಅದಕ್ಕೆ ಏನತ್ತಲ್ಲ ಜಂತಿನ ಔಷಧ ಕೊಡುವಾಗ ಬಹಳ ಕೇರ್ಫುಲ್ ಆಗಿ ಕೊಡ್ಬೇಕ್ರಿ. ನೀವು ಈಗ ಟಾನಿಕ್ ಕೊಡ್ತೀರಿ, ನೀವು ಲಿವರ್ ಟಾನಿಕ್ ಕೊಡೋ ಲಿವ್2 ಅಥವಾ ಬ್ರೋಟಾನು ಏನೋ ಒಂದು ಕೊಡ್ತಿರ್ತಿರಲ್ಲ, ಅದು ಡಬಲ್ ಡೋಸ್ ಆದ್ರೆ ತಡಿಬಹುದ್ರಿ. ಬಟ್ ಜಂತಿನ ಔಷಧ ವಿಷಯದಾಗ ಏನತ್ತಲ್ಲ ಯಾರು ಏನತ್ತಲ್ಲ ಅಷ್ಟು ಈಸಿ ಆಗಿ ತಿಳ್ಕೊಕ್ ಹೋಗ್ಬಾರ್ದು. ಜಂತಿನ ಔಷಧ ಕೊಡೋದನ್ನ ಹಂಗಿರುತ್ತೆ. ಅದು ಜಂತಿನ ಔಷಧ ಕೊಟ್ಟ ಕಂಪಲ್ಸರಿ ಅಂತ ಒಂದ್ ಕಡೆ ಕೊಟ್ಟ ಆಚ ಕಡೆ ಮರಿ ದಾಟ್ಸಿನ 2ನೇ ತಗೋಬೇಕು ನಾವು. ಆಮೇಲೆ ಜಂತಿನ ಔಷಧ ಕೊಡ್ತೀರಿ, ಅದಕ್ಕೆ ಡಿಹೈಡ್ರೇಷನ್ ಏನತ್ತಲ್ಲ ಅದು ಉಚ್ಕೋದಂತಲ್ಲ, ಉಚ್ಕೋತರ ಮಾಡ್ಕೊಂಡು ಎಲ್ಲ ಸ್ವಚ್ಛಾಗಿ ಅವತ್ತು ಮಾರನೇ ದಿವಸ ಏನತ್ತಲ್ಲ ನೀವು ಫೀಡ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಕಂಪಲ್ಸರಿ ಫೀಡ್ ಕೊಡಕತ್ರಿಪ್ಪ ಅಂದ್ರೆ ನಮ್ ಫೀಡ್ ಇದನ್ನ ನೀವು ಎಲ್ಲರೂ ಫಾರ್ಮ್ ಏನಂತ ಗೋಧಿ ಗೊಂಜಾಳ ಅಂತೂ ಇರ್ತಾವ್ರಿ. ಸ್ಥಳೀಯಾಗಿ ಸಿಗ್ತಕ್ಕಂತ ಏನತ್ತಲ್ಲ ಗೋಧಿ ಗೊಂಜಾಳ ಇರ್ತದ್ರಿ. ಗೋಧಿ ಗೊಂಜಾಳ 50 ಗ್ರಾಮ್ ಗೋಧಿ, 50 ಗ್ರಾಮ್ ಗೊಂಜಾಳ, ನಮ್ ಫೀಡ್ 50 ಗ್ರಾಮ್, 150 ಗ್ರಾಮ್ನಿಂದ ಸ್ಟಾರ್ಟ್ ಮಾಡ್ರಿ. ಅಷ್ಟೇ ರೀ, ಜಾಸ್ತಿ ಕೊಡಂಗಲ್ಲ. ಮತ್ತೆ ಇನ್ನೂ ಒಂದ್ಸರ ಯಾಕೆ ನಾ ಕಡಿಮೆ ಫೀಡ್ ನಿಮಗೆ ಹೇಳ್ತನಪ್ಪ ಅಂದ್ರೆ, 150 ಗ್ರಾಮ್ ಕೊಡೋದು 100 ಗ್ರಾಮ್ ಕೊಟ್ಟರು ನಡೀತೈತಿ. ಯಾಕೆ ಕೊಡ್ತಂದ್ರ, ನಾವು ಎಲ್ಲೋ ಮರಿ ತಂದಿರ್ತೀರಿ, ಯಾರೋ ಕುರಿಗಾರ ಅವ್ರ ಪಾಪ ಅವ್ರು ಎಲ್ಲೋ ಮೇಯಿಸ್ತಿರ್ತಾರ, ಅವರು ಇಂಥ ಫೀಡ್ ಹಾಕಿರ್ತಾರೋ ಗೊತ್ತಿಲ್ಲ, ಹಾಕಿದ್ರಂತೂ ಚಲೋ ರೀ. ಹಾಕಿರ್ಲಿಲ್ಲಪ್ಪ ಅಂದ್ರೆ ನೀವು ಕೊಡ್ತಕ್ಕಂಥ ಫೀಡ್ ಗಪ 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 ತಿಂದ್ ಬಿಡೋದ್ರಿ. ಅದು ತಿಂದ್ ಬಿಡ್ತಂದ್ರೆ ಅದು ಉಚ್ಬೋದು ಆಗ್ಬೋದು, ಬೇಡ ಕಟ್ಟಿ ಉಬ್ರು ಆಗ್ಬೋದು, ಏನೋ ಇಫೆಕ್ಟ್ ಆಗ್ಬೋದು. ಅದಕ್ಕೆ ಏನತ್ತಲ್ಲ ನೀವು ಫಸ್ಟಿಗೆ ತಂದಾಗ ಡೇ 1 ಅಪ್ ಟು 10 days 10 ದಿವಸದವರೆಗೆ ಏನತ್ತಲ್ಲ ಬಹಳ ಮೇಂಟೆನೆನ್ಸ್ ಚಂದ ಮಾಡ್ಬೇಕು. ಫೀಡ್ ಕಡಿಮೆ ಪ್ರಮಾಣ ಕೊಡ್ರಿ, ಪಟ್ಟು ಜಾಸ್ತಿ ಕೊಡ್ರಿ ನಡೀತೈತಿ, ಏನ್ ತೊಂದರೆ ಇಲ್ಲ. ಪಟ್ಟು ಕೊಡ್ರಿ. ಫೀಡ್ ಏನತ್ತಲ್ಲ ಕಡಿಮೆ 1 ರಿಂದ 10 ದಿವಸ ಮಟ ಏನತ್ತಲ್ಲ ಸ್ವಲ್ಪ 150 ಗ್ರಾಮ್ ಕೊಡೋದು ನೀವು. ನಿಮ್ಮದು 50 ಗ್ರಾಮ್ ಗೋಧಿ, 50 ಗ್ರಾಮ್ ಗೊಂಜಾಳ, ನಮ್ಮ ಫೀಡ್ 50 ಗ್ರಾಮ್, 150 ಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ 10 ದಿವಸಕ್ಕೆ ಏನಲ್ಲ ನಿಮ್ದೊಂದು ಒಂದು ಕೋರ್ಸ್ ಆಗಿಬಿಡುತ್ತೆ. ಒಂದು ಕೋರ್ಸ್ ಆಪ್ಪ ಅಂದ್ರೆ ಆಮೇಲೆ ನೀವು 11ನೇ ದಿವಸ ಏನತ್ತಲ್ಲ ನೀವು ಹೆಚ್ಚು ಮಾಡ್ಕೋಬಹುದ್ರಿ. ಹೆಚ್ಚು ಮಾಡ್ಕೊಂಡು ಅಪ್ ಟು ಏನತ್ತಲ್ಲ ನೀವು ಒಂದು ತಿಂಗಳು ಹಾಕಂದ್ರೆ ನೀವು 200 ಗ್ರಾಮ್ ಬಂದು ಹತ್ಬೇಕ್ರಿ. ಸ್ವಲ್ಪ ಹೆಚ್ಚು ಮಾಡಿ ಆಮೇಲೆ ನೀವು ಏನತ್ತಲ್ಲ 200 ಗ್ರಾಮ್ ಕೊಟ್ಟಿರಪ್ಪ ಅಂತಂದ್ರೆ ನೀವು 1 ತಿಂಗಳಿಗೆ 45 ದಿವಸಕ್ಕೆ ಅಂದ್ರೆ ನೀವು 250 ಗ್ರಾಮ್ ಕಂಪಲ್ಸರಿ ಒಂದ್ ಮರಿ ಒಂದು ಟೈಮ್ ಬೀಳಬೇಕ್ರಿ. ಫೀಡ್ ಅಂದ್ರೆ ಇದೇ ಚೊಕ್ಕ ಇದ ಫೀಡ್ ಬೀಳ್ಬೇಕ್ರಿ. ನಿಮ್ದು ಸ್ವಲ್ಪ ಸೇರಿಸ್ತಿದ್ರ, ನಮ್ದು ಎಷ್ಟು ಸೇರ ನಿಮ್ದು ಏನತ್ತಲ್ಲ ನಮ್ದು ಫೀಡ್ ಇದನ್ನ 125 ಗ್ರಾಮ್ ಕೊಟ್ಟಿರೋದ ನಿಮ್ದು 125 ಗ್ರಾಮ್ ಅವಾಗ ಏನ್ ಮಾಡ್ರಿ 50-50 ಮಾಡ್ರಿ. 1 ತಿಂಗಳ ನಂತರ 50-50 ಮಾಡಿ. 1 ತಿಂಗಳವರೆಗೆ ಏನತ್ತಲ್ಲ 50-50 ಮಾಡ್ಬಿಡ್ರಿ. ಸ್ವಲ್ಪ ನಮ್ದು ಕಡಿಮೆ ಪ್ರಮಾಣ ಕೊಡ್ರಿ, ನಿಮ್ದು ಹೆಚ್ಚು ಕೊಡ್ರಿ. ಅಲ್ಲಿ ಇರ್ತಕ್ಕಂಥದ್ದು ನಿಮ್ ಸ್ಥಳೀಯವಾಗಿ ಸಿಗ್ತಕ್ಕಂಥದ್ದು ಫೀಡ್ ಕಡಿಮೆ ಕೊಡ್ರಿ, ನಿಮ್ದು ಹೆಚ್ಚು ಕೊಡ್ರಿ, ನಮ್ದು ಕಡಿಮೆ ಮಾಡ್ರಿ. ಆಮೇಲೆ ಏನಂತ ನೀವು ತಿಂಗಳ ನಂತರ ಏನತ್ತಲ್ಲ ಒಂದ್ ತಿಂಗಳ ಆತರ 1 ತಿಂಗಳ ಟೈಮ್ ಇರ್ತದೆ ನಿಮ್ಗೆ. ಅವಾಗ ಇದು ನಮ್ ಫೀಡ್ ನಿಮ್ದು 50-50 ಮಾಡ್ರಿ. ಆಮೇಲೆ ಸರ ಈಗ ನೀವು 10 ದಿವಸಕ್ಕೆ ನೀವು ಮರಿ ತಂದ 2ನೇ 3ನೇ ದಿವಸಕ್ಕೆ ಅಂದ್ರೆ ಕಂಪಲ್ಸರಿ ನೀವು ವ್ಯಾಕ್ಸಿನ್ ಕೊಡಾಕ ವ್ಯವಸ್ಥೆ ಮಾಡ್ಕೊಳ್ಳಿ.
ವ್ಯಾಕ್ಸಿನ್ ರೀ. ನಿಮಗಾರು ಗೊತ್ತಿಲ್ಲ ಸರ್ ವ್ಯಾಕ್ಸಿನ್ ನೀವು ಫಸ್ಟಿಗೆ ಏನತ್ತಲ್ಲ PP ವ್ಯಾಕ್ಸಿನ್, ಆಮೇಲೆ ET ವ್ಯಾಕ್ಸಿನ್, ಇವನು ಎರಡಂತೂ ಕಂಪಲ್ಸರಿ ಕೊಡಬೇಕು. ವ್ಯಾಕ್ಸಿನ್ ಕೊಡೋದು ಕೆಲವೊಬ್ರು ಏನಂತಾರೆ ನಮ್ಮಲ್ಲಿ ಫಾರ್ಮರ್ಸ್ ಅದಾರ್ರಿ, ಅವ್ರು ಫೀಡ್ ಜಂತಿನ ಔಷಧ ಹೇಳ್ತೀವಿ, ಜಂತಿನ ಔಷಧ ಹಾಕಿ ಫೀಡ್ ಸ್ಟಾರ್ಟ್ ಮಾಡಿದ್ರೆ ವ್ಯಾಕ್ಸಿನ್ ಕೊಡೋದು ಮರ್ತಿರ್ತಾರೆ. ವ್ಯಾಕ್ಸಿನ್ ಯಾಕೆ ಕೊಟ್ಟಿಲ್ರಿ ಅದ ನಾವು ಹಂಗ ಸ್ವಲ್ಪ ಫಾರ್ಮ್ ವ್ಯಾಕ್ಸಿನ್ ಯಾಕೆ ಕೊಟ್ಟಿಲ್ರಿ ಅಂತ ಕೇಳಿ ಇನ್ನೇನ್ರಿ 15-20 ಮರಿನ ಮಾರಕ್ ಬಂದು ವ್ಯಾಕ್ಸಿನ್ ಏನ್ ಮಾಡೋದು. ದೋಸ್ತರು ನೋಡ್ರಿ, ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವು. ನೋಡ್ಬೋದು, ಇದಕ್ಕೆ ಬ್ಲೇಡ್ ಆಗಿರ್ಬೋದು, ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು, ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ. ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ. ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗಲ್ಲ. ಮಷಿನ್ ಏನ್ರಿ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟೀರಿಯಲ್ ಮಾತ್ರ ಸಿಗಲ್ಲ. ನಮ್ಮ ಹತ್ರ ಮೆಟೀರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ. ಹಂಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿರಿ, ಮಾತಾಡ್ರಿ. ಆಗತ್ರಿ ಮತ್ತೆ ಆಲ್ಮೋಸ್ಟ್ ಸೇಲ್ ಆಗ್ತೈತ್ರಿ. ಆದ್ರೂ ನಾವು ವ್ಯಾಕ್ಸಿನೇಷನ್ ಮಾಡೋದನ್ನ ಯೋಗ್ಯ ಸರ. ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಬಹಳ ಬೆನಿಫಿಟ್ ಐತಿ ಸರ. ಯಾಕಂದ್ರೆ ವ್ಯಾಕ್ಸಿನೇಷನ್ ಮಾಡಿದ್ರೆ ರೋಗನ ತಡೆಗಟ್ಟಬಹುದು. ಆದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದ ರೋಗ ಬಂದೈತೆ, ಸ್ವಲ್ಪ ಕಡಿಮೆ ಪ್ರಮಾಣದಾಗ ಅದಕ್ಕೆ ಮರಿಗೆ ಪರಿಣಾಮ ಬೀರುತ್ತೆ ಸರ್. ಅದ್ರ ಸಲುವಾಗಿ ಆದ್ರೂ ನಾವು ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಾಡಲೇಬೇಕ್ರಿ. ಕಂಪಲ್ಸರಿ ವ್ಯಾಕ್ಸಿನೇಷನ್ ಮಾಡ್ಬೇಕು. ಆಮೇಲೆ ಜಂತಿನ ಔಷಧ ಕೊಡ್ಬೇಕ್ರಿ. ಫೀಡಿನ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಬೇಕು. ಮತ್ತು ಆಹಾರ ಪದ್ಧತಿ ಹೆಂಗಿರ್ಬೇಕಂತ ಸರ, ಮುಂಜಾನೆ ಏನತ್ತಲ್ಲ ನೀವು ಲಿವರ್ ಟಾನಿಕ್ ಏನು ಕೊಡ್ತಿಲ್ಲ ಸರ, ಫಸ್ಟಿಗೆ ಹೊಟ್ಟು ಹಾಕ್ಬೇಕ್ರಿ. ಯಾವುದೇ ನಿಮ್ಗೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಹೊಟ್ರಿ ಹೊಟ್ಟನ್ನು ಕಂಪಲ್ಸರಿ ಹಾಕೋಬೇಕ್ರಿ. ಹೊಟ್ಟು ಹಾಕಿದ ನಂತರ ಫೀಡ್ ಕೊಡ್ಬೇಕ್ರಿ. ಕೆಲವೊಬ್ರು ಏನಂತ ಸ್ಟಾರ್ಟಿಂಗ್ ಫೀಡ್ ಕೊಟ್ಬಿಡ್ತಾರೆ. ಸ್ಟಾರ್ಟಿಂಗ್ ಫೀಡ್ ಕೊಡೋದ್ರಿಂದ ಸ್ವಲ್ಪ ಮೈನಸ್ ಆಗೋ ಚಾನ್ಸಸ್ ಇರ್ತದೆ. ಬರೀ ಅಷ್ಟು ರಿಸಲ್ಟ್ ಕೊಡಂಗಿಲ್ಲ. ಯಾಕಂದ್ರೆ ಈಗ ನಾವು ಹೇಳ್ತಿರ್ಲ, ಡಾಕ್ಟರ್ ಹೇಳ್ತಿರ್ತಾರೆ ಖಾಲಿ ಹೊಟ್ಟಿಲಿ ಸ್ವಲ್ಪ ಮಿದು ಅಂತ ತಗೋ, ಖಾಲಿ ಹೊಟ್ಟಿಲಿ ಅಂತ ಇರ್ತಾರೆ. ಅದಕ್ಕೆ ಏನಂತಿರಲ್ಲ, ಕಂಪಲ್ಸರಿ ಹೊಟ್ಟು ಕೊಡೋದ್ರಿಂದ ಮರಿ ಚಲೋ ರೀ. ಫಸ್ಟ್ ಮುಂಜಾನೆ ಪಟ್ಟು ಕೊಟ್ಟು, ಆಮೇಲೆ 9 ಗಂಟೆ 10 ಗಂಟೆಗೆ ಏನಂತಾರಲ್ಲ ಸ್ವಲ್ಪ ಫೀಡ್ ಕೊಟ್ಟು, ಆಮೇಲೆ ನೀವು ಫೀಡ್ ಕೊಟ್ಟದಿಂದ ನೀರು ತುಂಬಿಟ್ಟ ಅದಕ್ಕೆ ಏನು ಕೊಡಬಾರ್ದು ಸರ್. ಮೇವು ಆಗಲಿ, ಹಸಿ ಮೇವಾಗಲಿ, ಹೊಟ್ಟಾಗಲಿ ಏನು ಕೊಡಬಾರ್ದು. ಪೂರ್ತಿ ಟ್ರೈ ಕ್ಲೀನಾಗಿ ಇಟ್ಟು ಬಿಡೋದು. ಆಮೇಲೆ ನೀವು ನೀರು ಏನು ಕೊಟ್ಟಿರ್ತಿರಲ್ಲ, ಅದು ಫೀಡ್ ತಿಂದ ನೀರು ಕುಡಿದು ಮರಿ ಕಂಪಲ್ಸರಿ ಮಕ್ಕೋತ್ಪ ಅಂತಾರೆ 3 ತಾಸಿಗೆ ತಾನಾಗೇನ ಹೇಳ್ಬೇಕ್ರಿ. ಅಷ್ಟು ಅದಕ್ಕೆ ಆರಾಮ ಅನಿಸ್ಬಿಡ್ತೈತ್ರಿ. ಫೀಡ್ ತಿಂತಪ್ಪ ಅಂತಾರೆ ಅದಕ್ಕೆ ಸಮತೋಲನ ಆಹಾರ ಸಿಕ್ಕಂಗೆ ಆಗ್ಬಿಡುತ್ತೆ. ಸಮತೋಲನ ಆಹಾರ ಆಯ್ತಪ್ಪ ಅಂತಾರೆ ಅದಕ್ಕೆ ಶರೀರಕ್ಕೆ ಆರೋಗ್ಯಕ್ಕೆ ಅಗದಿ ಫಸ್ಟ್ ಕ್ಲಾಸ್ ನಿದ್ದೆ ಮಾಡಿ ಫಸ್ಟ್ ಕ್ಲಾಸ್ ಎದ್ದು ಬಿಡ್ತಪ್ಪ ಅಂದ್ರೆ ಮರಿ ತಾನ ಬಾಡಿ ಗ್ರೋತ್ ಆಕತ್ರಿ, ಮೇ ಹಸ್ತತ್ರಿ. ಈಗ ನಾವು ಕೆಲವೊಂದ್ಸಲ ಹೇಳ್ತಿರ್ತಾರೆ ನೋಡ್ರಿ, ನೀವು ಹಿರಿಯರ ಊಟ ಮಾಡಿ ಮಕ್ಕೊಂದು ಎದ್ದೆ ಅಂದ್ರೆ ಮೇ ಹಸ್ತಿ, ಮಕ್ಕೊಂದ್ರೆ ಮೇ ಹಸ್ತಿಲ್ಲ. ಕಂಪಲ್ಸರಿ ಮರಿ ಮಕ್ಕೋಬೇಕ್ರಿ. ಮತ್ತೆ ಮರಿ ಯಾವುದೂ ಮರಿ ಏನಂತಲ್ಲ ಓಡಾಡ್ಬಾರ್ದ್ರಿ. ಕೆಲವೊಬ್ರು ಈಗ ನಾವು ಕುರಿಗಾರಿಗೆ ಫೀಡ್ ಕೊಟ್ಟಿರ್ತೀವಿ. ಕುರಿಗಾರಿಗೆ ಫೀಡ್ ಕೊಟ್ಟಾಗ ಬಾಡಿ ಗ್ರೋತ್ ಯಾಕೆ ಬರಂಗಿಲ್ಲ ಅಂತಾರ, ಮರಿ ಫೀಡ್ ಹಾಕ್ತಾರ, ಹಾಕಿ ಮರಿ ಓಡಾಡಿಸ್ತಾರ. ಮರಿ ಓಡಾಡ್ತಪ್ಪ ಅಂತಂದ್ರೆ ಏನಂತಾರಲ್ಲ ಕಂಪಲ್ಸರಿ ಎನರ್ಜಿ ಲಾಸ್ ಆಗೋ ಚಾನ್ಸಸ್ ಇರೋದು. ಎನರ್ಜಿ ಲಾಸ್ ಆಗತ್ತದ್ರಿ. ಮರಿ ಯಾವತ್ತಿದ್ರು ಏನಂತಲ್ಲ ಫೀಡ್ ತಿಂದು ಅಥವಾ ಮೇವು ತಿಂದು ಹೊಟ್ಟು ತಿಂದು ಏನಂತಾರಲ್ಲ ಮಲ್ಕೋಬೇಕ್ರಿ. ಅದ ಮಕ್ಕೊಂಡ್ ಎತ್ತಪ್ಪ ಅಂತಂದ್ರೆ ಏನಂತಾರಲ್ಲ, ಮಕ್ಕೊಂಡ್ ಎದ್ದು ನೀರು ಕುಡಿತಪ್ಪ ಅಂದ್ರೆ ಏನಂತಲ್ಲ ತಾಣ ಬಾಡಿ ಗ್ರೋತ್ ಆಕತ್ರಿ. ಬೆಳವಣಿಗೆ ಹೆಚ್ಚಾಕತ್ರಿ, ಮೋಸ ಆಕತಿ, ತೂಕ ಹೆಚ್ಚಾಕತಿ, ಎಲ್ಲಾ ತರದಿಂದ ಬೆನಿಫಿಟ್ ಅದಾವ್ರಿ. ಮರಿ ಓಡಾಡಿಸಬಾರ್ದ್ರಿ. ಮರಿ ಓಡಾಡಿಸಿದ್ರೆ ಎನರ್ಜಿ ಲಾಸ್ ಆಕತಿ. ಎನರ್ಜಿ ಲಾಸ್ ಆಗೋದ್ರಿಂದ ಏನಂತಲ್ಲ ಬಾಡಿ ಗ್ರೋತ್ ಬರಂಗಿಲ್ಲ. ಹೀಗಾಗಿ ಏನಾದ್ರಲ್ಲ ಕಂಪಲ್ಸರಿ ಏನಂತಾರಲ್ಲ ಮುಂಜಾನೆ ಹೊಟ್ಟು, ಆಮೇಲೆ 8-9 ಗಂಟೆ ಸುಮಾರು ಏನಂತಲ್ಲ ಫೀಡ್ ಕೊಟ್ಟು, ಕಂಪಲ್ಸರಿ 1 ರಿಂದ 2 ಗಂಟೆ ಗ್ಯಾಪ್ನೊಳಗೆ ಒಂಥರ ಹಸಿ ಮೇವು ಕೊಡ್ಬೇಕು ಸರ್. ನಾ ಇದನ್ನ ಪ್ರಾಕ್ಟಿಕಲ್ ಮಾಡಿದ್ ಸರ್. ಇದು ಮಧ್ಯಾಹ್ನ 1 ಟೈಮ್ 2 ರಿಂದ 1 ಗಂಟೆ ಡಿಫ್ರೆನ್ಸ್ ಒಳಗೆ 1 ಸಲ ಹಸಿ ಮೇವು ಕೊಡ್ಬೇಕು ಸರ್. ಹಸಿ ಮೇವು ಕೊಟ್ಬಿಟ್ರಿಪ್ಪ ಅಂತಾರೆ ಸಾಯಂಕಾಲ ಒಳಗೆ 1 ಸಲ ನೀವು 4 ರಿಂದ 5 ಗಂಟೆ ಸುಮಾರು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಯಾವ್ದೊಂದು ಹೊಟ್ಟ ಕೊಡ್ಲಿ ಬೇಡ, ಹೊಟ್ಟು ಇರ್ಲಿಕ್ಕೆ ಅಂದ್ರೆ ಅಂತ ಕಂಪಲ್ಸರಿ ಏನಂತ 1 ಮೇವು ಸೈಲೇಜ್ ಕೊಡ್ಬೇಕ್ರಿ. ಸೈಲೇಜ್ ಒಳಗೆ ಸಿಟ್ರಿಕ್ ಆಮ್ಲ ಅಂದ್ರೆ ಇರ್ತದೆ, ಸಿಟ್ರಿಕ್ ಆಸಿಡ್ ಇರುತ್ತೆ ಸರ್. ಸಿಟ್ರಿಕ್ ಆಸಿಡ್ ಇರೋದ್ರಿಂದ ನಾವು ಏನು ಫೀಡ್ ಕೊಡ್ತಿರಲ್ಲ ಡೈರೆಕ್ಟ್ ಆ ಮರಿಗಳಿಗೆ ರುಮೇನ್ಗೆ ಹೋಗ್ತೈತ್ರಿ. ಅದ ರುಮೇನ್ ಅಂತ ಹೊಟ್ಟಿಗೆ ಹೋಗ್ತೈತ್ರಿ. ಅಲ್ಲಿ ಹೋಗೋದ್ರಿಂದ ಅಲ್ಲೂ ಸಿಟ್ರಿಕ್ ಆಸಿಡ್ ಆಲ್ರೆಡಿ ಇರ್ತೈತ್ರಿ. ನೀವು ಜಾಸ್ತಿ ಕೊಡೋದ್ರಿಂದ ಸ್ವಲ್ಪ ಅದರಿಂದ ಮತ್ತೊಂದು ರೋಗ ಬರ್ತದೆ. ಅನ್ಬೇಕಾದ್ರೆ ನೆಕ್ಸ್ಟ್ ನಾವು ಮಾತಾಡ್ತೀನಿ ಸರ್ ನಿಮ್ಗೆ ಡೀಟೇಲ್ ಆಗಿ. ಅದಕ್ಕೇನಂತ ಸೈಲೇಜ್ ಕೊಡ್ರಿ, ಆದ್ರೆ ಜಾಸ್ತಿ ಕೊಡಕ್ ಹೋಗ್ಬೇಡ್ರಿ. ಕೆಲವೊಬ್ರು ಏನ ಹೊಟ್ಟಾಗೈತಿ ಬಿಡಪ್ಪ ಸೈಲೇಜ್ 2 ಹೊತ್ತು 3 ಹೊತ್ತು ಕೊಟ್ಬಿಟ್ಟು ನೋಡ್ತಾರೆ, ತಪ್ಪ್ರಿ. ಅದ ಸೈಲೇಜ್ ಏನಂತಾರಲ್ಲ ಜಾಸ್ತಿ ಕೊಡಬಾರ್ದು, 1 ಟೈಮ್ ಕೊಡ್ಬೇಕು. ನೀವು ಮಧ್ಯಾಹ್ನ ಹಸಿ ಮೇವು ಕೊಟ್ಟಿರಪ್ಪ ಅಂತಾರೆ ಸಾಯಂಕಾಲ 4-5 ಸುಮಾರು ಏನಂತಲ್ಲ 1 ಸಲ ಸೈಲೇಜ್ ಕೊಡ್ರಿ. ಸೈಲೇಜ್ ಇಲ್ಲವ್ರಂತೂ ನೋ ಪ್ರಾಬ್ಲಮ್, ಹೊಟ್ಟೆ ಕೊಡ್ರಿ. ಆದ್ ಬೇರೆ
ಆ ಸೈಲೇಜ್ ಏನತ್ಲೆ ಒಂದ್ ಮೇವ್ ಕೊಡ್ಲೇಬೇಕ್ರಿ. ಹಂಗತೇಳಿ 2-3 ಹೊತ್ತು ಸೈಲೇಜ್ ಕೊಡಬಾರ್ದು. ಅದಾದ ನಂತರ ಏನತ್ಲೆ ನೀವು 4-5 ಗಂಟೆ ಸುಮಾರು ನೀವು ಸೈಲೇಜ್ ಕೊಟ್ಟಿರಪ್ಪ ಅಂತಂದ್ರೆ 8 ಗಂಟೆ 9 ಗಂಟೆಗೆ ಒಂದು ಫೀಡ್ ಕೊಡ್ಬೇಕ್ರಿ. ನಿಮ್ಗೆ ಅವಕ್ಕೆ ಅನುಕೂಲ ಇತ್ತಪ್ಪ ಅಂತಾರೆ ಇನ್ನೊಂದ್ಸಲ ಹೊಟ್ಟು ಹಾಕೋರಿ ನೀವು ಅವು ಮರಿಗಳಿಗೆ ಅವು ಇದ್ರ ತಕ್ಕಂಗ. ಇಲ್ಲಪ್ಪ ಅಂದ್ರೆ ಏನಂತಲ್ಲ 8-9 ಗಂಟೆ ಸುಮಾರು ಏನಂತಾರಲ್ಲ ಬಟ್ ಒಂದ್ಸಲ ಅದು 2ನೇ ಸಲ ಏನಂತ ನೈಟ್ ಮಕ್ಕಳ ಒಂದು ಫೀಡ್ ಹಾಕ್ಬೇಕ್ರಿ. ಮತ್ತೆ ನೀವು ಯಾವುದೇ ಕಂಪ್ನಿ ಫೀಡ್ ಹಾಕ್ರಿ, ಸಿಪ್ ಅಂಡ್ ಗೋಟ್ ಫೀಡ್ ಹಾಕಿರಿಪ್ಪ ಅಂದ್ರೆ ನೀರು ತುಂಬಿಡುದು ಯಾವತ್ತೂ ಮರಿಬಾರ್ದು. ನೀರು ಇಡ್ಲೇಬೇಕ್ರಿ ಕಂಪಲ್ಸರಿ. ಯಾಕಂದ್ರೆ ಯಾವ ಮರಿಗೆ ಯಾವಾಗ ಬಾಯ ಇರುತ್ತೆ, ಯಾವಾಗ ನೀರು ಕುಡಿಬೇಕು, ಅದಕ್ಕೆ ಕರೆಕ್ಟ್ ಆ ಟೈಮ್ ನೀರು ಬೇಕೇ ಬೇಕು. ಮತ್ತೆ ಇನ್ನೂ ಅಂದ್ರಿ ಯಾವ್ದೇ ಮರಿ ಆಗಿಲ್ರಿ, ಮನುಷ್ಯರಾದ್ರೂ ಹೇಳ್ತೇನ್ರಿ ನಾ, ಮನುಷ್ಯರಾದ್ರೂ ಊಟ ಆದ್ಮೇಲೆ ಜಾಸ್ತಿ ನೀರು ಕುಡಿಬಾರ್ದು. ಅರ್ಧ ಗಂಟೆ ಬಿಟ್ಟು ನೀರು ಕುಡಿಬೇಕು. ಯಾಕಂದ್ರೆ ನಾವು ತಿಂದಂತ ಆಹಾರ ಕರೆಕ್ಟ್ ಆಗಿ ಅದ್ರ ಒಳಗೆ ಹೋಗಿ ಯುಟಿಲೈಸ್ ಆಗಿ ಅದ್ರದ್ದು ಪ್ರಕ್ರಿಯೆ ಶುರು ಆದ್ಮೇಲೆ ನೀರಡಿಕೆ ಆಕೈತ್ರಿ, ಅದು ಕರೆಕ್ಟ್ ನೀರು ಕುಡ್ದಂಗ್ರಿ. ಮರಿಗಾದ್ರೂ ಹಂಗಾರಿ ಸರ್. ಮತ್ತೆ ಮರಿಗಳಿಗೆ ನೀವು ಫೀಡ್ ಕೊಟ್ರಿಪ್ಪ ಅಂದ್ರೆ ಫೀಡ್ ಗಪ ಗಪ ಫೀಡ್ ತಿಂದತ್ರಿ. ಅದು ತಿಂದ ನೀರ್ ಕಂಪಲ್ಸರಿ. ಅದು ನನ್ನ ಲೆಕ್ಕದಾಗ ನೀರ್ ಕುಡಿಯಂಗಿಲ್ರಿ. ಕೆಲವೊಂದು ಮರಿ ಸ್ವಲ್ಪ ಕುಡಿಬಹುದು, ಕಿಲ್ಲ ಕುಡಿಯಂಗಿಲ್ರಿ. ಆದ್ರೆ ಫೀಡ್ ತಿಂದ ಅರ್ಧ ಗಂಟೆಗೆ ಯಾವ ಮರಿ ನೀರ್ ಎದ್ದು ಕುಡಿತಿರ್ಲಿಲ್ಲ ಅದು ಅಲ್ಲಿಗೆ ಅದ್ರದ್ದು ಗ್ರೋತ್ ಚಾಲು. ಅದು ಪ್ಲಸ್ ಪಾಯಿಂಟ್ ರೀ. ಯಾಕಂದ್ರೆ ಫೀಡ್ ಶರೀರದೊಳಗೆ ಹೋಗಿ ಪಾತ್ರ ಅದ್ರದ್ದು ಕೆಲಸ ಚಾಲು ಮಾಡಿರ್ತಾರೆ. ಆ ಟೈಮ್ನಾಗ ಅದಕ್ಕೆ ದಾಹ ಹಾಕದ್ರಿ, ಅವಾಗ ನೀರ್ ಕುಡಿದ್ರೆ ಪ್ಲಸ್ ಆಗತ್ತೆ.